ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಟ್ರಾಫಿಕ್ ಪೊಲೀಸ್ನವರು ಮಾಡಿದಂಥ ಎಡವಟ್ಟಿನಿಂದಾಗಿ ಆ ಪುಟಾಣಿ ಕಂದಮ್ಮ 3.5 ವರ್ಷದ ಪುಟಾಣಿ ಕಂದಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗಿ ಬಂತು. ಇವತ್ತಿನ ಪರಿಸ್ಥಿತಿ ಆ ಪೋಷಕರಿಗೆ ಯಾವ ರೀತಿಯಾಗಿಬಿಟ್ಟಿತ್ತು ಅಂದರೆ, ಮತ್ತೆ ಆ ಪುಟಾಣಿ ಕೈಗಳನ್ನು ಅಲ್ಲಾಡಿಸ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಕುಟುಂಬ ಒಂದು ಭರವಸೆಯೊಂದಿಗೆ ಓಡಿ ಆಸ್ಪತ್ರೆಯ ವೈದ್ಯರನ್ನು ಕಾಣಲಿಕ್ಕೆ ಹೋಗಿಬಿಡ್ತು. ಆದರೆ ಅದಾದ ನಂತರ ಏನಾಗಿಬಿಡ್ತು ಅನ್ನೋ ಭರವಸೆಯನ್ನು ಹುಸಿ ಮಾಡಿದ್ದಿದೆಯಲ್ಲ ಭಗವಂತ, ನಿಜಕ್ಕೂ ಕೂಡ ಇಡೀ ಕುಟುಂಬ ಕಣ್ಣೀರಲ್ಲೇ ಕೈ ತೊಳಿತಾ ಇತ್ತು. ಅವರ ಸಂತೋಷಕ್ಕೆ ಪಾರವೇ ಯಾವಾಗಿರಲಿಲ್ಲ ಅಂದರೆ ಮತ್ತೆ ಆ ಮಗು ಕೈಯನ್ನು ಅಲ್ಲಾಡಿಸಿದ್ದು, ನಾನಿನ್ನೂ ಜೀವಂತವಾಗಿದ್ದೀನಿ ಅನ್ನೋ ಭರವಸೆಯನ್ನು ಪೋಷಕರಿಗೆ ಕೊಟ್ಟಿದ್ದು. ಆ ಪುಟಾಣಿಯ ತಂದೆ ಆಸ್ಪತ್ರೆಗೆ ಮತ್ತೆ ನನ್ನ ಮಗು ಬದುಕಿದೆ, ಚಿಕಿತ್ಸೆ ಕೊಟ್ಟುಬಿಡಿ ಅಂತ ಓಡಿ ಹೋಗ್ತಾ ಇದ್ದಂಥ ದೃಶ್ಯಗಳು ಎಂಥವರ ಕಣ್ಣಲ್ಲೂ ಕೂಡ ನೀರು ತರಿಸಿಬಿಡುತ್ತೆ. ಅಲ್ಲಿ ಸುತ್ತಮುತ್ತ ನಡೆದಿದ್ದಂಥವರು ಎಲ್ಲರ ಕಳು ಚುರುಕು ಅಂತ ಇತ್ತು. ಆದರೆ ಈ ಘಟನೆಗೆ ಒಂದು ಹ್ಯಾಪಿ ಎಂಡಿಂಗನ್ನು ಭಗವಂತ ಕೊಡಲೇ ಇಲ್ಲ. ಹ್ಯಾಪಿ ಎಂಡಿಂಗ್ ಸಿಗಬೇಕಿತ್ತು, ಕೊನೆಗಾಗಿದ್ದು ಮಾತ್ರ ಅಪಾರ ನಿರಾಸೆ, ಉಳಿದುಕೊಂಡಿದ್ದು ಅದೇ ಕಣ್ಣೀರು. ಸ್ನೇಹಿತರೆ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಪುಟಾಣಿಯ ಪೋಷಕರ ಮಾತುಗಳನ್ನೇನಾದರೂ ನೀವು ಕೇಳಿಬಿಟ್ರೆ ಎಂಥವರ ರಕ್ತ ಕೂಡ ಕುದಿಯುತ್ತೆ. ಈ ಘಟನೆ ನಡೆದಂಥ ಸಮಯವನ್ನು ಹೇಳಿಬಿಡ್ತೇನೆ. ಮಂಡ್ಯ ನಗರದ ಸ್ವರ್ಣಸಂದ್ರ ಸರ್ಕಲ್ ಬಳಿ ಇವತ್ತು ಬೆಳಗ್ಗೆ 10:30ರಿಂದ 11 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು. ತಂದೆಯ ಆಕ್ರೋಶದ ನುಡಿಗಳನ್ನು ನೀವು ಕೂಡ ಕೇಳಿಬಿಟ್ರೆ ಅಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಕೂಡ ಅದೇ ರೀತಿಯಾದಂಥ ಆಕ್ರೋಶವನ್ನು ಹೊರಹಾಕ್ತಾಯಿದ್ರು. ದಂಪತಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ನಿವಾಸಿಗಳು ವಾಣಿ ಮತ್ತು ಅಶೋಕ್. ಈ ದಂಪತಿಗೆ ಸೇರಿದಂಥ 3.5 ವರ್ಷದ ಋತೀಕ್ಷಾ ಮೃತಪಟ್ಟಿರ್ತಕ್ಕಂಥ ದುರ್ದೈವಿ. ಇದೇ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರವನಹಳ್ಳಿಗೆ ಗ್ರಾಮದ ಅಶೋಕ್ ಮತ್ತು ವಾಣಿ ಅನ್ನೋರು 3 ವರ್ಷದ ಋತೀಕ್ಷಾಳಿಗೆ ನಾಯಿ ಕಚ್ಚಿದ ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸೆಗೋಸ್ಕರ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಬೈಕ್ನಲ್ಲಿ ಕರೆದುಕೊಂಡು ಬರ್ತಾಯಿದ್ರು. ಆಗ ನಡೆದಂಥ ದುರಂತ ಅದೇ ಟ್ರಾಫಿಕ್ ಪೊಲೀಸ್ನವರು ಮಾಡಿದಂಥ ಎಡವಟ್ಟಿನಿಂದಾಗಿ. ಹೀಗಾಗಲೇ ಪ್ರವೀಣ್ ಸೂದ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಇದಕ್ಕಿಂತ ಹಿಂದೆ ಅನವಶ್ಯಕವಾಗಿ ಬೈಕ್ನಲ್ಲಿ ಹೋಗ್ತಾ ಇರೋರನ್ನ ನೀವು ಅಡ್ಡಗಟ್ಟಬೇಡ್ರಿ, ಅವ್ರ ಹತ್ರ ಅನವಶ್ಯಕವಾಗಿ ದಾಖಲೆಗಳನ್ನು ಕೇಳಿ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ, ನಿಮಗೆ ಆದಂಥ ಒಂದು ರೂಲ್ಸ್ ಇದೆ, ಫೋಟೋವನ್ನು ತೆಗೆದು ನೇರವಾಗಿ ಅವ್ರ ಮನೆಗೆ ನೋಟಿಸನ್ನು ಕಳಿಸ್ತಕ್ಕಂಥ ಆಪ್ಷನ್ಸ್ ಕೂಡ ಇದೆ ಅಂತ. ಅದೆಲ್ಲವೂ ಕೂಡ ಟ್ರಾಫಿಕ್ ಪೊಲೀಸ್ನವರು ಸರಿಯಾಗಿ ಪಾಲಿಸಬೇಕು. ಆದರೆ ಕೆಲವೊಬ್ಬ ನೀಚ ಪೊಲೀಸ್ನವ್ರು ಇದ್ದಾರಲ್ವ, ಅವರಿಗೆ ಒಂದಿಷ್ಟು ಮಾನವೀಯತೆಯೂ ಕೂಡ ಇಲ್ಲ. ಯಾಕೆಂದರೆ ನಾನು ಈ ಪದವನ್ನು ಏನಕ್ಕೆ ಬಳಸ್ತಾ ಇದ್ದೀನಿ ಅಂದರೆ, ಅಮಾನವೀಯತೆಯಿಂದ ವರ್ತಿಸ್ಬಿಡ್ತಾರೆ ಅವರು. ಅನವಶ್ಯಕವಾಗಿ ಅಡ್ಡಗಟ್ಟೋದು, ಇಲ್ಲದ ರೆಕಾರ್ಡ್ಸ್ಗಳನ್ನು ಕೇಳೋದು, ಒಂದಿಷ್ಟು ರೆಕಾರ್ಡ್ಸ್ಗಳನ್ನು ಕೊಟ್ಟರೆ ಇನ್ನೊಂದಿಷ್ಟು ಏನೋ ಅದಕ್ಕೆ ಸಂಬಂಧಪಟ್ಟ ಹಾಕಿ ಕೇಳೋದು, ಎಲ್ಲಿಂದ ಬರ್ತಾ ಇದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಈ ಥರದ ತಲೆ ಪ್ರತಿಷ್ಠೆಗಳನ್ನು ಹಾಕಿ ಒಟ್ಟಾರೆಯಾಗಿ ಅವ್ರ ಹತ್ರ ಹಣವನ್ನು ಪೀಕಿ ಮುಂದೆ ಕಳಿಸ್ಬಿಡೋದು, ಈ ಥರದ ಒಂದಿಷ್ಟು ಕೆಲಸಗಳನ್ನು ಕೂಡ ಮಾಡ್ತಿರ್ತಾರೆ. ಅವ್ರ ತಂದೆ ಅಲ್ಲಿ ಘಟನೆಯ ನಡೆದ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ. ಅದನ್ನು ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಪೊಲೀಸ್ನವರು ಗಾಡಿಯನ್ನು ಅಡ್ಡ ಹಾಕಿದಾಗ, ನಾವು ಅರ್ಜೆಂಟ್ನಲ್ಲಿದ್ದೀವಿ, ದಯವಿಟ್ಟು ಆಸ್ಪತ್ರೆಗೆ ಹೋಗಬೇಕು, ಮಗುಗೆ ನಾಯಿ ಕಚ್ಚಿದೆ ಅನ್ನೋ ಒಂದು ರೀಸನ್ನನ್ನು ಕೂಡ ಕೊಡ್ತಾರೆ. ಆಗ ತಕ್ಷಣಕ್ಕೆ ಅವರಿಗೆ ಬೈಕ್ ಚಾಲನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲಂತೆ. ಅದಾದಮೇಲೆ ಒಬ್ಬ ಪೊಲೀಸು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಓಕೆ ನೀವು ಮುಂದಕ್ಕೆ ಮೂವ್ ಆಗಿ ಅಂತ ಒಬ್ಬ ಫ್ರೀ ಮಾಡಿದ್ರೆ, ಇನ್ನೊಬ್ಬ ಪೊಲೀಸ್ ಮತ್ತೆ ಅವ್ರನ್ನ ನಿಲ್ಲಿಸಲಿಕ್ಕೆ ಅಂತ ಮುಂದಾಗ್ಬಿಟ್ಟಾರೆ, ನಿಂತ್ಕೊಳ್ಳಿ ಅಂತ. ಆ ಸಮಯದಲ್ಲಿ ಮತ್ತೊಬ್ಬ ಪೊಲೀಸ್ ಗಾಡಿಯನ್ನು ಅಡ್ಡ ಹಾಕಿದ ಪರಿಣಾಮ, ಸಡನ್ ಬ್ರೇಕ್ ಹೊಡೆದ ಪರಿಣಾಮವಾಗಿ ಬೈಕ್ ಸ್ಕಿಡ್ ಆಗಿದೆ. ಅದು ಕೂಡ ಹಿಂದೆಯಿಂದ ಬಂದಂಥ ಒಂದು ವಾಹನ ಆ ಬೈಕ್ಗೆ ಟಚ್ ಆದ ತಕ್ಷಣ ಆ ಬೈಕ್ ಕೂಡ ಸಡನ್ ಬ್ರೇಕ್ ಹಾಕಿದ್ದಾರೆ. ತಕ್ಷಣಕ್ಕೆ ಆ ಬೈಕ್ ಕೂಡ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದೆ. ಬೈಕ್ ಸವಾರ ಜೊತೆಗೆ ಆ ಪತ್ನಿ ಇಟ್ಕೊಂಡಿದ್ದಂಥ ಮಡ್ಡಿನಲ್ಲಿ ಇಟ್ಕೊಂಡಿದ್ದಂಥ ಮಗು, ಮೂವರು ಕೂಡ ತಪ್ಪಿ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ನಿಯಂತ್ರಣವನ್ನು ತಪ್ಪಿ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಆ ಪುಟಾಣಿ ಕಂದಮ್ಮ ಕೂಡ ಕೆಳಗೆ ರಸ್ತೆ ಮೇಲೆ ಬಿದ್ದುಬಿಟ್ಟಿದೆ. ತಕ್ಷಣ ಪಕ್ಕದಲ್ಲಿ ಹೋಗ್ತಾ ಇದ್ದಂಥ ವಾಹನ ಆ ಪುಟಾಣಿಯ ಮೇಲೆ ಹತ್ತಿರೋದು. ಆ ಪೋಷಕ ಅಂದರೆ ಆ ಪುಟಾಣಿಯ ಅಪ್ಪ ಅಶೋಕ್ ಅವ್ರು ಮಾತನಾಡ್ತಾ ಇರೋದನ್ನು ಕೇಳಿಸ್ಕೊಳ್ಬೇಕಿತ್ತು ನೀವು. ಮಗಳ ಜೀವ ತಿನ್ನೋಕೆ ಇವರೇ ಕಾರಣ ಸ್ವಾಮಿ, ಇಲ್ಲಿನ ಟ್ರಾಫಿಕ್ ಪೊಲೀಸ್ನವರು. ಅವರಿಗೆ ಬ್ಯಾಂಡೇಜ್ ಹಾಕಿದ್ದು ಕೂಡ ಕಾಣಿಸ್ಲಿಲ್ವಾ, ನನ್ನ ಮಗುಗೆ ನಾಯಿ ಕಚ್ಚಿದೆ ಅನ್ನೋ ಕಾರಣಕ್ಕೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಮಾನವೀಯತೆ ಇಲ್ವಾ ಅವರಿಗೆ? ಅವ್ರಿಗೂ ಕೂಡ ಮಕ್ಕಳಿದ್ದಾರಲ್ವ, ಇವ್ರ ದುಡ್ಡನ್ನು ತಿಂದು ಹೋಗ್ತೀವ ನಾವು, ಯಾಕೆ ಈ ರೀತಿಯಾಗಿ ದುಡ್ಡಿಗೋಸ್ಕರ ಇಷ್ಟೊಂದು ಆಸೆ ಪಡ್ತಾರೆ ಅಂತ. ಈಗ ನನ್ನ ಮಗಳಿಗೆ ಪರಿಹಾರ ಕೊಡ್ತಾರಂತೆ, ನಾನೇ 10 ಲಕ್ಷ ಕೊಟ್ಟುಬಿಡ್ತೀನಿ ನಿಮಗೆ, ನೀವು ನನ್ನ ಮಗಳ ಪ್ರಾಣವನ್ನು ಕೊಡಿ ಸಾಕು ಅಂತ ಹೇಳಿ ಬಿಕ್ಕಿ ಅಳ್ತಾ ಇದ್ರು. ಆ ಮಾತುಗಳು ಎಷ್ಟೋ ಅರ್ಥಪೂರ್ಣ.
ದುಡ್ಡನ್ನು ಪೀಕೋದಕ್ಕೆ ಕೆಲವೊಬ್ಬ ಪೊಲೀಸ್ನವರು ಈ ರೀತಿಯಾದಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಿರ್ತಾರೆ. ದುಡ್ಡು ಇಂಪಾರ್ಟೆಂಟ್ ಆಗೋದಿಲ್ಲ, ಪೇರೆಂಟ್ಸ್ಗಳಿಗೆ ಮಕ್ಕಳೇ ಇಂಪಾರ್ಟೆಂಟ್ ಆಗೋದು. ಈಗ ಮಗುವಿನ ಪ್ರಾಣವನ್ನು ಯಾರು ತಂದು ಕೊಡ್ತಾರೆ, ನೀವು ನನ್ನ ಮಗಳನ್ನು ತಂದು ಕೊಡ್ತೀರಾ ಅಂತ ಹೇಳಿ ಕಣ್ಣೀರು ಇಡ್ತಾ ಇದ್ರು. ಇನ್ನು ಆ ಮುದ್ದಾದ ಮಗುವನ್ನು ಕಳೆದುಕೊಂಡಂಥ ಪೋಷಕರು ಅದಾದ ಮೇಲೆ ಮಿಮ್ಸ್ ಆಸ್ಪತ್ರೆ ಎದುರು ರಸ್ತೆಯಲ್ಲೇ ಮೃತದೇಹವನ್ನಿಟ್ಟು ಅಳ್ತಾ ಇದ್ದರು. ಅಲ್ಲದೆ ಪೊಲೀಸರ ನಡೆಗೆ ಸಾರ್ವಜನಿಕರು ಒಂದು ಕಡೆ ಆಕ್ರೋಶ ಹೊರ ಹಾಕ್ತಾಯಿದ್ರು. ಇದಾದ ಬಳಿಕ ನಿಟ್ಟುಸಿರು ಬಿಟ್ಟು ಹೋಗಲಿ, ಹಾಳಾಗಿ ಹೋಗಲಿ ಅಂತ ಹೇಳಿ ಮುಂದಿನ ಕಾರ್ಯಗಳಿಗೆ ಮುಂದಾದರೆ ಆ ಪ್ರತಿಭಟನೆಯನ್ನು ಅಲ್ಲೇ ಅರ್ಧಕ್ಕೆ ಬಿಟ್ಟಂಥ ಪೋಷಕರು ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಮಗುವಿನ ಆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕ್ಷಣದಲ್ಲಿ ಆದಂತಹ ಘಟನೆ ಇದೆಯಲ್ಲ, ಅದು ಇನ್ನೊಂದಿಷ್ಟು ರೋದನೆ ವೇದನೆ. ಆ ಪೋಷಕರಿಗೆ ಆ ಕ್ಷಣಕ್ಕೆ ಒಂದು ಕಡೆ ಉಸಿರು ಹೋಗಿ ಮತ್ತೆ ವಾಪಸ್ ಬಂದಿದೆಯೇನೋ ಗೊತ್ತಿಲ್ಲ. ಮಗು ಕೈಯಲ್ಲಾಡಿಸಿದ ತಕ್ಷಣ ಮತ್ತೆ ಕೂಡಲೇ ಓಡಿ ಓಡಿ ಹೋಗಿ ಆ ಚಿಕಿತ್ಸಾ ವಿಭಾಗ ಕರೆದುಕೊಂಡು ಹೋಗೋದು, ಆ ದೃಶ್ಯಗಳಿದೆಯಲ್ಲ, ಅದು ನಿಜಕ್ಕೂ ಘನಘೋರ ಅಂತ ಹೇಳ್ಬೋದು. ಅದಾದಮೇಲೆ ಚಿಕಿತ್ಸೆ ಕೊಡಲಿಕ್ಕಿಂತ ಮತ್ತೆ ಡಾಕ್ಟರ್ ಮುಂದಾಗ್ತಾರೆ, ಏನಾಗಿದೆ ಎತ್ತ, ನಿಜಕ್ಕೂ ಕೂಡ ಬದುಕಿದೆಯಾ, ಉಸಿರಾಡ್ತಾ ಇದೆಯಾ ಅಂತ. ಅದಾದಮೇಲೆ ಮತ್ತೆ ಮೃತಪಟ್ಟಿರೋದು ದೃಢವಾಗಿರೋದು. ಹಾಗಾಗಿ ಅದಾದಮೇಲೆ ಶವಾಗಾರಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಯಿತು. ಒಟ್ಟಾರೆಗೆ ಸದ್ಯದ ಅಪ್ಡೇಟ್ಸ್, SP ಮಲ್ಲಿಕಾರ್ಜುನ್ ಬಾಲ್ದಂಡಿಯವರು ಘಟನೆಯ ಸಂಬಂಧವಾಗಿ ತತ್ಕ್ಷಣಕ್ಕೆ ಅಲ್ಲಿಗೆ ಧಾವಿಸ್ತಾರೆ. 3 ASIಗಳನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಅಮಾನತು ಸಸ್ಪೆಂಡ್ ಕೂಡ ಮಾಡ್ತಾರೆ. ಸರ್ಕಾರದಿಂದ ಸೂಕ್ತ ಪರಿಹಾರದ ಭರವಸೆ ಕೂಡ ಕೊಡ್ತಾರೆ. ಅದ್ಯಾವುದು ಕೂಡ ಅವ್ರ ಕುಟುಂಬಕ್ಕೆ ಇಂಪಾರ್ಟೆಂಟ್ ಆಗಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಈ ಘಟನೆಯ ಸಂಬಂಧ ವಾಹನ ತಪಾಸಣೆ ನಡೆಸ್ತಾ ಇದ್ದಂಥ ASIಗಳಾದ ಜಯರಾಮು, ನಾಗರಾಜು, ಗುರುದೇವು, ಶಾಪ ಅವ್ರಿಗೆ ತಟ್ಟುತ್ತೆ ಏನೋ ಗೊತ್ತಿಲ್ಲ, ಈ ಸೇವೆಯಿಂದ ಸದ್ಯದ ಮಟ್ಟಿಗೆ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. 3 ಕೂಡ ರಸ್ತೆಯ ಸುರಕ್ಷತಾ ನಿಯಮಗಳನ್ನು ಪಾಲಿಸಿಲ್ಲ ಅಂತ ಹೇಳಿ ಆ SP ಒಪ್ಕೊಂಡ್ಬಿಟ್ಟಿದ್ದಾರೆ ಬಾಲ್ದಂಡಿಯವರು. ಆ ಹಿಂಭಾಗದಿಂದ ಬಂದು ವಾಹನ ಡಿಕ್ಕಿಯಾಗಿ ಮಗು ಕೆಳಗೆ ಬಿದ್ದಿದ್ದು, ಅದಾದಮೇಲೆ ಪಕ್ಕದಲ್ಲಿ ವಾಹನ ಹರಿದುಕೊಂಡು ಹೋಗಿದ್ದು, ಎಲ್ಲವನ್ನೂ ಕೂಡ ಸಂದರ್ಭವನ್ನು ಎಲ್ಲರೂ ವಿವರಿಸಿದ ಮೇಲೆ ಆ SP ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. CCTV ಪರಿಶೀಲನೆ ನಂತರ ಘಟನೆಗೆ ಇನ್ನೊಂದಿಷ್ಟು ನಿಖರವಾದಂಥ ಕಾರಣಗಳು ಕೂಡ ಗೊತ್ತಾಗುತ್ತೆ. ಮಗುವಿನ ಮೇಲೆ ವಾಹನ ಹತ್ತಿದೆಯಾ ಅಥವಾ ಪೊಲೀಸ್ನವರು ತಡೆದದ್ದಕ್ಕೆ ಅವರು ಬಿದ್ರಾ, ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕು. ಜನರ ಆಕ್ರೋಶ ಯಾವ ಮಟ್ಟಿಗಿದೆ ಅಂದರೆ ಬರೀ ಸಸ್ಪೆಂಡ್ ಎಲ್ಲ ಕೆಲಸದಿಂದ ವಜಾನೆ ಮಾಡಿಬಿಡಿ ಅಂತ. ಯಾಕೆಂದರೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡೋರಿಗೆ ಅದೇ ರೀತಿಯಾದಂಥ ಪನಿಷ್ ಆಗಬೇಕು ಅಂತ. ಆ ಫೋಟೋವನ್ನು, ಸಂಚಾರ ನಿಯಮ ಯಾರು ಉಲ್ಲಂಘನೆ ಮಾಡ್ತಾರೋ ಅವ್ರ ಫೋಟೋವನ್ನು ತೆಗೆದು ದಂಡದ ಚಲನ ಮನೆಗೆ ಕಳಿಸ್ಬೋದು ಅನ್ನೋ ಆಪ್ಷನ್ಸ್ ಇದೆ. ಒಂದು ರೀತಿಯಾಗಿ ಜನಸಾಮಾನ್ಯರನ್ನ, ಸಾರ್ವಜನಿಕರನ್ನ ಒಳ್ಳೆಯ ದರೋಡೆಕೋರರ ರೀತಿಯಾಗಿ ನೋಡೋದು, ಕೊಲೆಗಾರರ ರೀತಿಯಾಗಿ ನೋಡೋದು, ಹಿಡಿದು ರಸ್ತೆಯಲ್ಲೇ ನಿಲ್ಲಿಸಿ ಅವ್ರನ್ನ ಅಡ್ಡಗಟ್ಟಿ ಅವರಿಗೆ ಸುಮ್ಮನೆ ಈ ರೀತಿಯಾದಂಥ ಪ್ರಾಣಾಪಾಯಗಳನ್ನು ಉಂಟು ಮಾಡೋದು. ಪೊಲೀಸ್ನವರೇ ನಿಮಗೆ ಡೈಲಿ ಕಲೆಕ್ಷನ್ ಬೇಕಿದ್ರೆ ಹೋಗಿ ಶಿವಾಜಿನಗರದ ಹತ್ರ ಮೊಹಲ್ಲೆಗಳ ಹತ್ರ ನಿಂತ್ಕೊಂಡು ಒಂದು 91 ಭಾಳಷ್ಟು ಜನ, 199 ಜನ ಒಂದು ಹೆಲ್ಮೆಟ್ ಹಾಕದೇ ಇರೋರು ಸಿಗ್ತಾರೆ, ಒಂದು 18 ವರ್ಷಕ್ಕಿಂತ ಕೆಳಗಿನ ಸವಾರರು ಸಿಗ್ತಾರೆ, ಎಮಿಷನ್ ಪರೀಕ್ಷೆ ಮಾಡಿಸಿದವರು, ಟ್ರಾಫಿಕ್ ನಿಯಮಗಳನ್ನು ಗಾಳಿಗೆ ತೂರುವವರು ಎಲ್ಲರೂ ಕೂಡ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಕೇವಲ ಶಿವಾಜಿನಗರ ಅಲ್ಲ, ಕಮೆಂಟ್ಸ್ ಮಾಡಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವರು ಈ ರೀತಿಯ ಕಮೆಂಟ್ ಮಾಡಿರೋದು, ಆ ಥರದವ್ರಿಗೆ ಹೋಗಿ ಕಿರುಕುಳ, ಅಲ್ಲಿ ಹೋಗಿ ನಿಮ್ಮ ಕಿರುಕುಳನ್ನು ಶುರು ಮಾಡಿಕೊಡ್ರಿ, ಯಾಕೆ ಮಾನವೀಯತೆ ಇಲ್ವಾ ನಿಮಗೆ ಅಂತ. ಈ ಥರದ ಘಟನೆ ಆದಾಗ ರಾತ್ರಿ ವೇಳೆ ಕೆಲವು ಡಕಾಯಿತರು ಅಡ್ಡಗಟ್ಟಿ ಕಳ್ತನ ಸುಲಿಗೆ ಮಾಡ್ತಾರೆ. ಅವ್ರಿಗಿಂತಲೂ ಹೆಚ್ಚಾದ ರೀತಿಯಲ್ಲಿ ನೀವು ಕೂಡ ವರ್ತಿಸ್ತಾರಲ್ಲ ಒಳ್ಳೆ ಡಕಾಯಿತ ರೀತಿಯಲ್ಲಿ ಅಂತ ಜನರ ಕಮೆಂಟ್ಸ್ಗಳು ನೋಡಿಬಿಟ್ರೆ ನಿಜಕ್ಕೂ ಕೂಡ ಇದು ಸತ್ಯ ಅಂತ ಅನಿಸ್ಬಿಡುತ್ತೆ. ಒಟ್ಟಾರೆಯಾಗಿ ಆ ಕುಟುಂಬದವರಿಗೆ ಒಂದು ಬಾರಿ ಮಗು ಬದುಕಿದೆ ಅಂತ ಹೇಳಿ ಉಸಿರು ಬಂದಿದ್ದು ಮತ್ತೆ ಜೀವ ಬಂದಂತ ಆಗ್ಬಿಟ್ಟಿತ್ತು ಆ ಕ್ಷಣಕ್ಕೆ. ಅದಾದ ಮೇಲೆ ಮತ್ತೆ ಅದೇ ನೋವಿನ ಕಣ್ಣೀರಿನಲ್ಲಿ ಅವರು ಕೈ ತೊಳೆಯುವಂತ ಆಗಿಬಿಟ್ಟಿರೋದು. ಆ ಕುಟುಂಬಕ್ಕೆ ಇನ್ನೊಂದಿಷ್ಟು ಧೈರ್ಯ ತುಂಬೋ ಕೆಲಸ ಭಗವಂತ ಕೊಡಲಿ ಅಂತ ಹೇಳ್ತಾ, ನೀವು ಅಷ್ಟೇ ಈ ಸಂಚಾರ ನಿಯಮವನ್ನು ಉಲ್ಲಂಘಿಸಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಪೊಲೀಸ್ನವ್ರು ಬಂದುಬಿಟ್ರು ಅನ್ನೋ ರೀತಿಯಾಗಿ ಭಾಳಷ್ಟು ಭಯದಿಂದ ನೀವು ವರ್ತಿಸೋದು ಅವೆಲ್ಲವನ್ನೂ ಕೂಡ ಬಿಡಿ ಅಂತ ಹೇಳ್ತಾ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಮತ್ತೆ ಸಿಗ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.